ಎಲ್ರಿಗೂ ನಮಸ್ಕಾರ. ಇವತ್ತು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅಥವಾ ಶಾರ್ಟ್ ಬ್ರೇಕ್‌ಗೆ, ಟೀ ಟೈಮು ಅಥವಾ ಕಾಫಿ ಟೈಮ್‌ಗೆ ತುಂಬ ಚೆನ್ನಾಗಿ ಹೊಂದೋವಂಥ ಒಂದು ಬಾಳೆಹಣ್ಣಿಂದ ಕೇಕ್ ಮಾಡ್ತಾ ಇದ್ದೀನಿ. ಒಂದು ವಿಶೇಷ ಅಂತಂದರೆ ಮೈದಾ ಹಾಕಿಲ್ಲ, ಗೋಧಿ ಹಿಟ್ಟಿನಿಂದ ಮಾಡಿರೋವಂಥದ್ದು. ತುಂಬ ಆರೋಗ್ಯಕರವಾದದ್ದು. ಒಂದು 30-35 ನಿಮಿಷದಲ್ಲಿ ತಯಾರಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬೌಲ್‌ಗೆ 2 ಹಣ್ಣಾಗಿರೋ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಪಚ್ಚಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಬಾಳೆಹಣ್ಣನ್ನು ಬಳಸ್ಬೋದು. ಮತ್ತು ನಾನಿಲ್ಲಿ ಒಂದು ಮೆಷರಿಂಗ್ ಕಪ್ಸ್ ಸಿಗತ್ತಲ್ಲ, ಅದರಲ್ಲಿ ಎಲ್ಲನೂ ಮೆಷರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೀರು ಹಾಕೋದು ಬೇಡ. ಈ ಥರ ಮಾಡಿಕೊಂಡಾಗ ಪೂರ್ತಿಯಾಗಿ ಈ ಥರ ಮ್ಯಾಶ್ ಆಗಿದ್ದರೆ ಸಾಕು. ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೋತಾ ಇದ್ದೀನಿ. 1/4 ಕಪ್ನಷ್ಟು ಎಣ್ಣೆ, ಇದು ವಾಸನೆ ಇರಬಾರ್ದು. ಮೊಸರನ್ನ ಹಾಕ್ಕೊಂಡಿದ್ದೀನಿ. ಒಂದು ಸೌಟಿನ ಸಹಾಯದಿಂದ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ತನಕ ಅಂತಂದರೆ ನಾವು ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಯಾವುದೇ ಪದಾರ್ಥಗಳು ಕಾಣಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಜರಡಿ ಇಟ್ಕೊಂಡು 1 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಎಲ್ಲವನ್ನು ಒಂದು ಸಲ ಜರಡಿ ಹಿಡ್ಕೊಂಬಿಡೋಣ. ಎಲ್ಲ ಪದಾರ್ಥಗಳನ್ನು ನಾನು ಮೆಷರಿಂಗ್ ಕಪ್ಸ್ನಲ್ಲಿ, ಸ್ಪೂನ್ಸಲ್ಲಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗಟ್ಟಿಯಾಗಿರೋದ್ರಿಂದ ಅರ್ಧ ಕಪ್ನಷ್ಟು ಹಾಲನ್ನು ತಗೊಂಡು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ, ಬೆರೆತ್ಕೊಂಡಿದೆ. ಅಷ್ಟಾದರೆ ಸಾಕು. ಇದಕ್ಕೆ ನಿಮಗೆ ಯಾವುದು ಡ್ರೈ ಫ್ರೂಟು ಇಷ್ಟನೋ ಅದನ್ನು ಹಾಕ್ಕೋಬೋದು. ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದು ಬೇಕಿಂಗ್ ಟ್ರೇಗೆ ಇದನ್ನು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಹಾಕ್ಕೊಂಡು 1-2 ಸಲ ಟ್ಯಾಪ್ ಮಾಡಬೇಕು. ನಿಮಗೆ ಚೋಕೋ ಚಿಪ್ಸ್ ಇಷ್ಟ ಇದ್ದರೆ ಅಥವಾ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಈ ಥರ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈಗಾಗಲೇ ನಾನು ಬಾಣಲೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷದಿಂದ ಅದು ಸಣ್ಣ ಊರಿನಲ್ಲಿ ಕಾದಿರಬೇಕು. ಅದರಲ್ಲಿ ಈ ಟ್ರೇನ ಇಟ್ಟು ಸುಮಾರು ಒಂದು 35 ನಿಮಿಷ ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ತೆಗಿಬಾರ್ದು. ಈಗ ಸಂಪೂರ್ಣವಾಗಿ ಆಗಿದೆ ಅಂತಾದರೆ ಈ ಥರ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಈ ಥರ ಡಿಮೋಲ್ಡ್ ಮಾಡ್ಕೊಳ್ಳೋಣ. ತುಂಬ ಸುಲಭನಾಗಿ ಬಂದುಬಿಡುತ್ತೆ. ಇದು ಸಹ ಸಂಪೂರ್ಣವಾಗಿ ಆರಿದ ಮೇಲೆ ನೀವು ಕಟ್ ಮಾಡಿ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಮೈಲ್ಡಾಗಿ ಸಿಹಿ ಇರೋವಂಥದ್ದು. ಟೀ ಟೈಮ್ಗೆ, ಕಾಫಿ ಟೈಮ್ಗೆ, ಶಾರ್ಟ್ ಬ್ರೇಕ್ಗೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕೊಡೋಕ್ಕೆ ತುಂಬ ಸರಾಗವಾಗಿ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮಾಡಿ ನೋಡಿ. ಜೊತೆಗೆ ಮೈದಾ ಕೂಡ ಹಾಕಿಲ್ಲ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.